ಹೆಲೋ ಎವ್ರಿವನ್, ಆಹಾ ಸವಿರುಚಿಗೆ ಸ್ವಾಗತ. ಇವತ್ತು ನಾವು ಮಾವಿನ ತೊಕ್ಕು ಮಾಡೋಣ. ನೀವೇನಾದರೂ ಸಿಹಿ ಮತ್ತು ಹುಳಿ ಇಷ್ಟಪಡೋರಾದರೆ ಇದು ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಮೊದಲನೇದಾಗಿ ಒಂದು ಬಾಣಲೆಗೆ 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಅರ್ಧ ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಮೆಂತ್ಯ, 1/4 ಸ್ಪೂನ್ನಷ್ಟು ಇಂಗು ಹಾಕಿ, 2-3 ಎಸಳು ಕರಿಬೇವು ಹಾಕಿ. ಇದೆಲ್ಲ ಸಿಡಿದ ನಂತರ ಈ ರೀತಿ ದೊಡ್ಡದಾಗಿ ಹೆಚ್ಚಿಟ್ಟಿರ್ತಕ್ಕಂಥ ತೋತಾಪುರಿ ಮಾವಿನಕಾಯಿನ ಹಾಕಿ. ಇದು ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಲಿ. ಈ ರೀತಿ ಸಾಫ್ಟ್ ಆಗಬೇಕು ಹಾಗೂ ಇದು ಆಲ್ಮೋಸ್ಟ್ 60-70% ಬೆಂದಿರಬೇಕು. ಈಗ ಇದಕ್ಕೆ 1 ಸ್ಪೂನಷ್ಟು ಉಪ್ಪು, 1/4 ಸ್ಪೂನಷ್ಟು ಅರಿಶಿನ ಹಾಕಿ ಮತ್ತೆ ಸ್ವಲ್ಪ ಬಾಡಿಸ್ಕೊಳ್ಳಿ. ಇದು ಆಲ್ಮೋಸ್ಟ್ 80-90% ಆಗಿರಲಿ. ಈಗ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಸಾಂಬಾರ್ ಪುಡಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಎಲ್ಲ ಮಿಕ್ಸ್ ಆದ ನಂತರ ಎಣ್ಣೆ ಬಿಟ್ಕೊಳ್ಳುತ್ತೆ. ಈಗ ಕಡೆಯದಾಗಿ 1/4 ಅಚ್ಚು ಬೆಲ್ಲ ಹಾಕಿ ಎಲ್ಲವನ್ನು ಚೆನ್ನಾಗಿ 2 ನಿಮಿಷ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿಯಾದ ಮಾವಿನ ತೊಕ್ಕು ರೆಡಿಯಾಗಿದೆ. ಇದನ್ನು ನೀವು ಉಪ್ಪಿನಕಾಯಿ ಥರನಾದರೂ ಯೂಸ್ ಮಾಡ್ಬೋದು, ಅಥವಾ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಇನ್ನೂ ಜಾಸ್ತಿ ರೆಸಿಪಿಗಳಿಗೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.